ಚೋಪ್ರಾ, ಜಾನ್ ಸಿನಾ ಹಾಗೂ ಇದ್ರಿಸ್ ಅಲ್ಬಾ ಅವರು ಮಾಡಿರುವಂತಹ ಹೆಡ್ಸ್ ಆಫ್ ಸ್ಟೇಟ್ ಮೂವಿ ಹೇಗಿತ್ತು ಅಂತ ಈ ವಿಡಿಯೋ ರಿವ್ಯೂ ಮಾಡೋಣ. ಪರ್ಫಾರ್ಮೆನ್ಸ್ ಗಳ ಬಗ್ಗೆ ಮಾತಾಡಿದರೆ ಪ್ರಿಯಾಂಕಾ ಚೋಪ್ರಾ ಅವರು ಆಕ್ಷನ್ಸ್ ಅಲ್ಲಿ ತುಂಬಾ ಮಿಂಚಿದ್ದಾರೆ, ಬಟ್ ಅವ್ರ ಕ್ಯಾರೆಕ್ಟರ್ ಎಮೋಷನಲಿ ಸ್ವಲ್ಪ ವೀಕ್ ಇದೆ. ಅದ್ರ ಜೊತೆಗೆ ಜಾನ್ ಸಿನಾ ಅವರಂತೂ ಕಾಮಿಕಲಿ ಆಸಮ್, ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಅದ್ರ ಜೊತೆಗೆ ಇದ್ರಿಸ್ ಅಲ್ಬಾ ಅವರಂತೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಅವ್ರನ್ನ ಒಂದು ಆಕ್ಷನ್ ರೋಲ್ ನೋಡ್ಬೇಕಂತ ತುಂಬಾ ದಿನ ನಾನಂತೂ ವೇಟ್ ಮಾಡ್ತಿದ್ದೆ. ಈ ಮೂವಿದು ಪ್ಲಸ್ ಪಾಯಿಂಟ್ ಅಂದ್ರೆ ಆಕ್ಷನ್ಸ್ ಮಾತ್ರ ಸಖತ್ತಾಗಿ ಮೂಡ್ ಬಂದಿದೆ. ಎಲ್ಲಾ ಕ್ಯಾರೆಕ್ಟರ್ ಕೂಡ ಸಖತ್ತಾಗಿ ಇನ್ವಾಲ್ವ್ ಆಗಿದ್ದಾರೆ, ಮತ್ತೆ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಈ ಮೂವಿದು ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದ್ರೆ ವಿಎಫ್ಎಕ್ಸ್ ಕೂಡ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಎಸ್ಪೆಷಲಿ ಆ ಕಾರ್ ಸೀಕ್ವೆನ್ಸ್ ಮಾತ್ರ ಸಖತ್ತಾಗಿ ಮೂಡ್ ಬಂದಿದೆ. ಈ ಮೂವಿದು ಮೈನಸ್ ಗಳ ಬಗ್ಗೆ ಮಾತಾಡಿದರೆ ಸ್ಕ್ರೀನ್ ಪ್ಲೇ ತುಂಬಾ ವೀಕ್ ಇತ್ತು, ರಿಪಿಟೇಟಿವ್ ಕಂಟೆಂಟ್ ಅಂತ ಅನ್ಸುತ್ತೆ. ಒಂದು ಆಕ್ಷನ್ ಕಾಮಿಡಿ ಮೂವಿ ನಾವು ಈ ಮೂವಿ ತೋರಿಸೋದೆಲ್ಲ ಮೊದಲೇ ನೋಡ್ಬಿಟ್ಟಿದೀವಿ. ಡೈರೆಕ್ಷನ್ ಕೂಡ ತುಂಬಾ ಲೇಮ್ ಅನ್ಸ್ತು. ಏನಾದ್ರು ಸ್ವಲ್ಪ ಇನ್ನೋವೇಟಿವ್ ಆಗಿ ತೋರಿಸಬಹುದಿತ್ತು, ಇನ್ನೊಂದ್ ಸ್ವಲ್ಪ ಎಫರ್ಟ್ ಹಾಕಿ ತುಂಬಾ ಚೆನ್ನಾಗಿ ಮಾಡಬಹುದಿತ್ತು, ಬಟ್ ಮಾಡಿಲ್ಲ. ಫೈನಲ್ ವರ್ಡಿಕ್ಟ್ ಹೇಳ್ಬೇಕಂದ್ರೆ ಹೆಡ್ಸ್ ಆಫ್ ಸ್ಟೇಟ್ ಮೂವಿ ಒಂದ್ಸತಿ ನೋಡಬಹುದು. ಅದು ನೀವೇನಾದ್ರು ಪ್ರಿಯಾಂಕಾ ಚೋಪ್ರಾ ಅವ್ರ ಫ್ಯಾನ್ ಆಗಿ ಅಥವಾ ಜಾನ್ ಸಿನಾ ಅಥವಾ ಇದ್ರಿಸ್ ಅವ್ರ ಫ್ಯಾನ್ ಆದ್ರೆ ಮಾತ್ರ ಇದರ ಖಂಡಿತವಾಗ್ಲೂ ನೋಡದೇ ಇದ್ರು ನಡೆಯುತ್ತೆ. ಈ ಮೂವಿನ ಫ್ಯಾಮಿಲಿ ಜೊತೆ ಕುತ್ಕೊಂಡು ಆರಾಮಾಗಿ ನೋಡಬಹುದು.